ಹಲೋ, AVK ನಿಜವಾಸ್ತು ಚಾನಲ್ಗೆ ಸುಸ್ವಾಗತ ಹಾಗೂ ವೀಕ್ಷಕರಿಗೂ ಶುಭಾಶಯಗಳು. ನಾವು ಇದುವರೆಗಾಗಿ ಹಲವಾರು ವಿಡಿಯೋಗಳನ್ನು ತಮ್ಮಲ್ಲಿ ಪ್ರಸ್ತುತಪಡಿಸಿದ್ದೇನೆ. ಈಗ ಪುನಃ ಮತ್ತೆ ಪ್ರಾರಂಭ ಮಾಡುತ್ತಿದ್ದೇನೆ. ಓಂ ನಮೋ ಶ್ರೀ ವೀರಭದ್ರೇಶ್ವರಾಯ ನಮಃ. ಈಗಾಗಲೇ ಹಲವಾರು ವಿಡಿಯೋಗಳನ್ನು ತಮ್ಮ ಮುಂದೆ ಹೇಳಿದ್ದೇನೆ, ತಾವು ತಿಳಿದುಕೊಂಡಿದ್ದೀರೆಂದು ನಾನು ನಂಬಿದ್ದೇನೆ. ಅದೇ ರೀತಿಯಾಗಿ ವಾಸ್ತುಶಾಸ್ತ್ರ ಎನ್ನುವುದು ಯಾವುದೇ ಕಟ್ಟಡಕ್ಕಾಗಲಿ, ನೀವು ಮನೆಯಾಗಲಿ, ಮಠವಾಗಲಿ, ಮಂದಿರವಾಗಲಿ, ಯಾವುದೇ ಆಸ್ಪತ್ರೆ ಆಗಲಿ, ಸರ್ಕಾರಿ ಆಸ್ಪತ್ರೆ ಆಗಲಿ, ಸರ್ಕಾರದ ಕಟ್ಟಡವಾಗಲಿ, ಖಾಸಗಿ ಆಗಲಿ, ವಾಸ್ತುಶಾಸ್ತ್ರದ ಪ್ರಕಾರ ಕಟ್ಟಬೇಕು. ಒಂದು ವೇಳೆ ಅದು ಸಿದ್ಧಾಂತಕ್ಕೆ ತಪ್ಪಾದರೆ ಅದು ಭಾಳ ದುಷ್ಪರಿಣಾಮವನ್ನು ಬೀರುತ್ತದೆ. ಅದಕ್ಕೆ ತಾವು ದಯವಿಟ್ಟು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯನ್ನು ಆಯದ ಪ್ರಕಾರ ನೋಡಿ ಕಟ್ಟಿಕೊಳ್ಳೆಂದು ಹೇಳುತ್ತೇನೆ. ಇದರಲ್ಲಿ ಹಲವಾರು ವಿಷಯವಾಗಿ ನಾನು ಕೂಲಂಕುಷವಾಗಿ ತಿಳಿಸಿದ್ದೇನೆ. ಈಗ ತಿಳಿಸುವುದೇನಂತಂದರೆ, ಮುಖ್ಯವಾದ ವಿಷಯ ಅಂತಂದರೆ, ಕಟ್ಟಡಕ್ಕೆ ಆಯವನ್ನು ನೋಡುವ ಕಾಲಕ್ಕೆ ಧನಸಂಖ್ಯೆ, ಋಣಸಂಖ್ಯೆ ಹಾಗೂ ಆಯ ಎಂಬುವುದು ಇವು ಮುಖ್ಯವಾಗಿ ನೋಡಲೇಬೇಕು. ಈ ಧನಸಂಖ್ಯೆ, ಋಣಸಂಖ್ಯೆ ಅಂದರೆ ಇದರ ವಿಷಯವಾಗಿ ಏನೆಂದು ಕೂಲಂಕುಷವಾಗಿ ಬಹಿರಂಗವಾಗಿ ಹೇಳಬೇಕಂತಂದರೆ, ಯಾವುದೇ ಒಬ್ಬ ವ್ಯಕ್ತಿಯು ತಾನು ಯಾವುದೇ ಬಂಡವಾಳ, ಕೃಷಿಕನಾಗಿರಲಿ, ಒಬ್ಬ ಕಾರ್ಮಿಕನಾಗಿರಲಿ, ಒಬ್ಬ ಫ್ಯಾಕ್ಟ್ರಿಯ ಮಾಲೀಕನಾಗಿರಲಿ, ಪ್ರತಿಯೊಬ್ಬ ದೇವ ಮಂದಿರವಾಗಿರಲಿ, ಪ್ರತಿಯೊಂದಕ್ಕೂ ಇನ್ವೆಸ್ಟ್ಮೆಂಟ್ ಅಂತ ಇಂಗ್ಲೀಷ್ನಲ್ಲಿ ಅನ್ನುತ್ತಾರೆ. ಕನ್ನಡದಲ್ಲಿ ನಾವು ಆಯವ್ಯಯ ಎನ್ನುತ್ತೇವೆ. ಆಯವ್ಯಯ ಎಂದರೆ ಅದಕ್ಕೆ ಖರ್ಚು ವೆಚ್ಚಗಳು. ನಾವು ಖರ್ಚು ಮಾಡುವುದು ಎಷ್ಟು ಎಂದು ಗೊತ್ತಿದ್ದ ಮೇಲೆ ಅದಕ್ಕೆ ಖರ್ಚಿನ ಹಲವಾರು ಪಟ್ಟು ನಮಗೆ ಲಾಭ ಬಂದರೆ ಯಾವುದೇ ಉದ್ಯೋಗವಾಗಲಿ, ಕೃಷಿ ಆಗಲಿ, ಏನೇ ಆಗಲಿ ನಾವು ಮುಂದೆ ಮಾಡಲಿಕ್ಕೆ ಶಕ್ಯರು ಎಂದು ನಾನು ಭಾವಿಸುತ್ತೇನೆ. ಎಲ್ಲರೂ ತಿಳಿದುಕೊಂಡಿದ್ದೀರೆಂದು ನಾನು ಅನ್ನುತ್ತೇನೆ. ಯಾವಾಗಲೂ ಆದಾಯ ಎಂಬುದು ಬಹಳ ಮುಖ್ಯ. ಒಬ್ಬ ವ್ಯಕ್ತಿಯು ತಾನು 100 ರೂಪಾಯಿಯನ್ನು ವ್ಯಯ ಮಾಡಿದರೆ, ಅಂದರೆ ವ್ಯಯ ಎಂಬುದು ಖರ್ಚು ಎಂದರೆ ಏನು ಅಂದರೆ, 100 ರೂಪಾಯಿ ನೀನು ಯಾವುದೇ ಉದ್ಯೋಗದಲ್ಲಾಗಲಿ, ಕೃಷಿಯಲ್ಲಾಗಲಿ, ಯಾವುದಕ್ಕೆ ಆಗಲಿ ಬಂಡವಾಳ ತೊಡಗಿಸಿದ್ದೇ ಆದರೆ ಅದು 1,000 ರೂಪಾಯಿವರೆಗೆ ಅದು ಆದಾಯ ಬಂದರೆ ಅದು ಒಳ್ಳೆಯ ಕೊಡುಗೆ ಅಂತ ನಾವು ಹೇಳಬಹುದು. ಒಂದು ವೇಳೆ ಅದು 1,000 ಬರದೇ ಇದ್ದರೆ 100 ರೂಪಾಯಿಗೆ ಕನಿಷ್ಠವಾದರೂ 80 ರೂಪಾಯಿ ಆದರೂ ಬರಬೇಕು. ಇದು ಆಯ ವ್ಯಯ ಎನ್ನುತ್ತಿದ್ದಾರೆ. ನಾವು ವ್ಯಯ ಮಾಡುವುದೆಂದರೆ ನಾವು ಖರ್ಚು ಮಾಡಿದ್ದು 100 ರೂಪಾಯಿಗೆ ಕನಿಷ್ಠ 80 ರೂಪಾಯಿ ಬಂಡವಾಳ ವಾಪಸ್ಸು ಬಂದಿದ್ದೇ ಆದರೆ ಅದಕ್ಕೆ ಲಾಭದಾಯಕವೆನ್ನುತ್ತಾರೆ. ಅದೇ ರೀತಿ ನಾವು ಕಟ್ಟುವ ಮನೆಯು ಆಯ ಎಂಬುದು ನೋಡಿಕೊಂಡು, ಅಂದರೆ ಆದಾಯವನ್ನು ನೋಡಿಕೊಂಡು, ಖರ್ಚು ಇರುತ್ತದೆ ಎಷ್ಟು ಇರುತ್ತದೆ ಎಂಬುದು ನೋಡಿಕೊಂಡು, ಆದಾಯಕ್ಕೂ ಮತ್ತು ಖರ್ಚಿಗೂ ವ್ಯತ್ಯಾಸವೆಂದರೆ, ಆದಾಯವು 80 ರೂಪಾಯಿ ಬಂದರೆ 800 ರೂಪಾಯಿ ಬಂದರೆ ಕನಿಷ್ಠ 100 ರೂಪಾಯಿ ವೆಚ್ಚವಾಗಿದ್ದರೆ ಆ ಮಾಲೀಕನಾಗಲಿ, ಕೃಷಿಕನಾಗಲಿ, ಆ ಫ್ಯಾಕ್ಟ್ರಿಯ ಮಾಲೀಕನಾಗಲಿ, ಆ ದೇವ ಮಂದಿರವಾಗಲಿ ಆದಾಯದಿಂದ ಕೂಡಿರುತ್ತದೆಂದು ನಾನು ಹೇಳುತ್ತೇನೆ. ಅದಕ್ಕೆ ಯಾವುದೇ ಕಟ್ಟಡದಲ್ಲಿ, ಈ ನಭೋಮಂಡಲದಲ್ಲಿ ಪ್ರತಿಯೊಂದು ಯಾವುದೇ ಕಟ್ಟಡವನ್ನು ಕಟ್ಟಿ ಆಯ ವ್ಯಯ, ಆದಾಯ ಖರ್ಚು ಇವೆರಡು ನೋಡಿಕೊಂಡೇ ಅದರಲ್ಲಿ ನೀವು ಮನೆಯ ಅಡಿಗಲ್ಲನ್ನು ಹಾಕಬೇಕು. ಶುಭ ಮುಹೂರ್ತದಲ್ಲಿ ಅಡಿಗಲ್ಲನ್ನು ಹಾಕಬೇಕೆಂದು ನಾನು ಈ ಸಮಾಜದಲ್ಲಿ ಕಳಕಳಿಯ ವಿನಂತಿ ಮಾಡುತ್ತಿದ್ದೇನೆ. ಅದೆಷ್ಟೋ ಜನರು ಆಯ ಎಂಬುವುದು ಒಂದು ನಿಷ್ಕಾಳಜಿಯ ವಿಷಯವಾಗಿ ಬಿಟ್ಟಿರುತ್ತದೆ. ಅದು ಏನು ಮಾಡುತ್ತದೆ ತೆಗೆದುಕೊಂಡು ಯಾವುದೋ ಉದ್ದ ಅಗಲವನ್ನು ಹಿಡಿದುಕೊಂಡು ಅವಸರದಲ್ಲಿ ತಾವು ಮನೆಗಳ ಅಡಿಗಲ್ಲನ್ನು ಹಾಕಿದ್ದರೆ ಅದಕ್ಕೆ ಒಳ್ಳೆಯ ಮುಹೂರ್ತವಿರುವುದಲ್ಲ, ಆಯ ವ್ಯಯ ಎಂಬುವುದಿರೋದಲ್ಲ, ಧನಸಂಖ್ಯೆ, ಋಣಸಂಖ್ಯೆ ಎಂಬ ವಿಷಯ ಬಗ್ಗೆ
ಇರುವುದೇ ಇಲ್ಲ, ನೋಡುವುದೇ ಇಲ್ಲ. ನಾವು ಈ ಪ್ರಪಂಚದಲ್ಲಿ ಯಾವುದೇ ಮಾಡಿದರೂ ಆದಾಯಕ್ಕಾಗಿ ಮಾಡುತ್ತಿದ್ದೇವೆ. ಪ್ರತಿಯೊಂದು ವಿಷಯವು ನಾವು ಕೃಷಿಯಾಗಲಿ, ಫ್ಯಾಕ್ಟ್ರಿ ಆಗಲಿ, ಒಂದು ಉದ್ಯೋಗವಾಗಲಿ, ಒಂದು ವಾಹನವನ್ನಾಗಲಿ ತೆಗೆದುಕೊಂಡರೂ ಸಹ ನಮಗೆ ಬರುವಂಥ ಬಂಡವಾಳ ಮುಖ್ಯವಾದ ವಿಷಯ. ನಾವು ಯಾವಾಗಲೂ ಬಂಡವಾಳ ಬಂದರೆ ಮಾತ್ರ, ನಮಗೆ ಆದಾಯ ಬಂದರೆ ಮಾತ್ರ ನಾವು ನಮ್ಮ ಕೌಟುಂಬಿಕ ಸಮಸ್ಯೆಯನ್ನು ನೀಗಲಿಕ್ಕೆ ಸಾಧ್ಯ. ನಾವು ಕುಟುಂಬವನ್ನು ಚೆನ್ನಾಗಿ ಸಾಕಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಕುಟುಂಬವಾಗಲಿ ಅಥವಾ ದೇವಮಂದಿರವಾಗಲಿ, ದೇವಮಂದಿರಕ್ಕೂ ಸಹ ಅದೇ, ಮನೆಗೂ ಸಹ ಅದೇ, ವಾಣಿಜ್ಯ ಮಳಿಗೆಗಳೂ ಸಹ ಅದೇ. ಆದಾಯವೆಂಬುದು ಮುಖ್ಯವಾಗಿರಬೇಕು. ಧನಸಂಖ್ಯೆ ಋಣಸಂಖ್ಯೆ ಎನ್ನುತ್ತಿದ್ದಾರೆ ಇದಕ್ಕೆ. ವಾಸ್ತುಶಾಸ್ತ್ರದ ಪ್ರಕಾರ ಧನಸಂಖ್ಯೆ ಋಣಸಂಖ್ಯೆ. ಋಣಸಂಖ್ಯೆ ಅಂತಂತಂದರೆ ಅದು ವೆಚ್ಚವಾಗುವುದು. ಧನಸಂಖ್ಯೆ ಅಂದರೆ ಬರುವಂಥದ್ದು. ಇದು ಬಹಳ ಎಚ್ಚರದಿಂದ ಧ್ಯಾಸ ಬಿಟ್ಟುಕೊಂಡು ಧನಸಂಖ್ಯೆ ಋಣಸಂಖ್ಯೆಯನ್ನು ನೀವು ಯಾವಾಗಲೂ ನಿಮಗೆ ಪಂಡಿತರಾಗಲಿ ಅಥವಾ ವಾಸ್ತುಶಾಸ್ತ್ರಜ್ಞರಾಗಲಿ ನಿಮಗೆ ಆಯವನ್ನು ಹಾಕಿಸಿಕೊಂಡು ತಂದಾಗ ಅದರಲ್ಲಿ ನಿಮಗೆ ಆದಾಯವೆಷ್ಟು ಖರ್ಚು ಎಷ್ಟು ಎಂದು ಇರುತ್ತದೆ. ಅದನ್ನು ಮುಖ್ಯವಾಗಿ ನೋಡಿಕೊಂಡು ನೀವು ನಿಮ್ಮ ಮನೆಯ ಅಥವಾ ಯಾವುದೇ ಕಟ್ಟಡವನ್ನು ಅಡಿಗಲ್ಲನ್ನು ಹಾಕಬೇಕಾದರೆ ಒಳ್ಳೆಯ ಶುಭ ಗಳಿಗೆಯಲ್ಲಿ ಹಾಕಿ ನೋಡಿ ನೀವು ಅಂಥ ಕಟ್ಟಡವನ್ನು ನಿರ್ಮಿಸಿಕೊಂಡಿದ್ದೇ ಆದರೆ ಅಲ್ಲಿ ಒಳ್ಳೆಯ ಸುಖ ಜೀವನ ಅನುಭವಿಸುತ್ತೀರೆಂದು ನಾನು ಹೇಳುತ್ತೇನೆ. ಅದಕ್ಕೆ ನೀವು ಯಾವುದೇ ವಾಸ್ತು ಸಿದ್ಧಾಂತರಲ್ಲೇ ಆಗಲಿ, ಜ್ಯೋತಿಷ್ಯರಲ್ಲೇ ಆಗಲಿ, ಪಂಡಿತರಲ್ಲೇ ಆಗಲಿ ನೀವು ನಿಮ್ಮ ಮನೆಯ ಆಯವನ್ನು ಹಾಕಿಸಿಕೊಂಡಾಗ ಇದರಲ್ಲಿ ಧನಸಂಖ್ಯೆ ಮತ್ತು ಋಣಸಂಖ್ಯೆ ಎನ್ನುವುದು ಬಹಳ ಮುಖ್ಯವಾದ ವಿಷಯ. ಈ ಧನಸಂಖ್ಯೆ ಋಣಸಂಖ್ಯೆ ಎಂಬುದು ಮನುಷ್ಯನಿಗೆ ಆದಾಯ ವೆಚ್ಚ ಎರಡೂ ಇರುತ್ತದೆ. ಈ ಆದಾಯ ವೆಚ್ಚ ಸರಿಸಮಾನವಾದರೆ, ಅಂದರೆ ಉದಾಹರಣೆಗೆ ನಾವು 1,000 ರೂಪಾಯಿ ನಮಗೆ ಆದಾಯ ಬರುತ್ತಿತ್ತಂದರೆ ಅದಕ್ಕೆ 800 ರೂಪಾಯಿ ವೆಚ್ಚ ಖರ್ಚಾದರೆ ಅದು ಆ ಮನೆಯು, ಆ ಕಟ್ಟಡವು ಮಾಲೀಕನಿಗೆ ಯೋಗ್ಯವಲ್ಲ ಎಂದು ಹೇಳಲು ನಾನು ಇಷ್ಟಪಡುತ್ತೇನೆ. ಅದಕ್ಕೆ ತಾವು ಯಾವಾಗಲೂ ಧನಸಂಖ್ಯೆ ಋಣಸಂಖ್ಯೆ ಎನ್ನುತ್ತಿದ್ದಾರೆ. ಈ ಧನಸಂಖ್ಯೆ ಋಣಸಂಖ್ಯೆಗೆ ಬಹಳ ವ್ಯತ್ಯಾಸ ಇರಬೇಕು. ಯಾವಾಗಲೂ ಧನಸಂಖ್ಯೆ ಅತಿ ಮೇಲ್ಮಟ್ಟದಲ್ಲಿರಬೇಕು. ಋಣಸಂಖ್ಯೆ ಅಂದರೆ ವೆಚ್ಚ ಮಾಡುವುದು ಅತಿ ಕಡಿಮೆಯಲ್ಲಿರಬೇಕು. ಯಾವಾಗಲೂ ಅದರ ಅಂತರ ಆಯಾತದಲ್ಲಿ 20-100 ಅಥವಾ 20-80ರಲ್ಲಿ ಇರಬೇಕು. ಅಂದರೆ 20 ರೂಪಾಯಿ ವೆಚ್ಚ ಮಾಡಿದರೆ 80 ರೂಪಾಯಿ ಕನಿಷ್ಠವಾದರೂ ಆದಾಯ ಬಂದಾಗ ಅದು ಕಟ್ಟಡ ಒಳ್ಳೆಯ ಆಯ ಇರುತ್ತದೆ ಎಂದು ನಾನು ಹೇಳುತ್ತೇನೆ. ಅದಕ್ಕೆ ಯಾವುದೇ ಕಟ್ಟಡದ ಮಾಲೀಕರು ತಾವು ಆಯವನ್ನು ಹಾಕಿಸಿಕೊಂಡು ಬಂದಾಗ ಅಥವಾ ಹಾಕಿಸಿಕೊಳ್ಳುವುದಕ್ಕೆ ಹೋದಾಗ ನಿಮ್ಮದ ಧನಸಂಖ್ಯೆ ಋಣಸಂಖ್ಯೆಯನ್ನು ಮುಖ್ಯವಾಗಿ ನೋಡಿಕೊಂಡು, ಒಂದು ವೇಳೆ ನಿಮಗೆ ವಾಸ್ತುಶಾಸ್ತ್ರಜ್ಞರು ಯಾವುದಾದರೂ ಧನಸಂಖ್ಯೆ ಋಣಸಂಖ್ಯೆ ಸರಿಯಾಗಿ ಇಲ್ಲವೆಂದರೆ ಅದನ್ನು ಪುನಃ ಮತ್ತೆ ವಿಚಾರಿಸಿಕೊಂಡು ಒಳ್ಳೆಯ ಧನಸಂಖ್ಯೆ ಋಣಸಂಖ್ಯೆ ಬರುವಂಥ ಅಳತೆಯನ್ನು ಉದ್ದವನ್ನು ನೋಡಿಕೊಂಡು ಅಂಥ ಯೋಗ್ಯವಾದ ಆಯವನ್ನು ಹಾಕಿಸಿಕೊಂಡು ನೀವು ನಿಮ್ಮ ಕಟ್ಟಡದ ಅಡಿಗಲ್ಲನ್ನು ಒಳ್ಳೆಯ ಶುಭ ಗಳಿಗೆಯನ್ನು ಯಾವಾಗಲೂ ರಾಜಯೋಗದಲ್ಲಿ, ರಾಜಯೋಗ ಎಂಬುದು ಮುಖ್ಯ. ಈ ಯೋಗ ಎಂಬುವುದೆಂದರೆ ಏನೆಂದರೆ ಈ ವಾಸ್ತು ತಜ್ಞನಿದ್ದಾನಲ್ಲ, ವಾಸ್ತುಶಾಸ್ತ್ರದ ಪ್ರಕಾರ ವಾಸ್ತು ಪುರುಷನಿದ್ದಾನಲ್ಲ, ಅವನು ಮನುಷ್ಯನೇ ಹಾಗೆ ಊಟ ಮಾಡುವುದು, ಮಲಗಿಕೊಳ್ಳುವುದು, ರಾಜಯೋಗ ಮಾಡುವುದು, ಇದರಿಂದ ನಿದ್ರೆ ಮಾಡುವುದು, ವಲಸೆ ಹೋಗುವುದು, ಈ ರೀತಿ ಇರುತ್ತದೆ. ಅದಕ್ಕೆ
ಒಳ್ಳೆಯ ಕಟ್ಟಡಕ್ಕೆ ಒಳ್ಳೆಯ ಶುಭಕಾಲವೆಂದರೆ ರಾಜಯೋಗದಲ್ಲಿ ನಿಮ್ಮ ಕಟ್ಟಡದ ಅಡಿಗಳನ್ನು ಹಾಕಿಸಿಕೊಳ್ಳಿ. ಅಲ್ಲಿ ನೀವು ಜೀವಿಸಲಿಕ್ಕೆ, ನೀವು ಮಾಡುವ ಉದ್ಯೋಗಕ್ಕೆ, ನೀವು ಇರುವ ಕೃಷಿಕರಾದರೆ ಮನೆಗಾಗಲಿ ಮಂದಿರಕ್ಕಾಗಲಿ ಪ್ರತಿಯೊಂದಕ್ಕೂ ಒಳ್ಳೆಯ ಶುಭಕಾಲವನ್ನು ಆದಾಯವನ್ನು ಕೊಡುತ್ತದೆ. ಅದಕ್ಕೆ ನೀವು ಧನಸಂಖ್ಯೆ ಋಣಸಂಖ್ಯೆ ಎಂಬುದು ಆಯದಲ್ಲಿ ಭಾಳ ಮುಖ್ಯವಾಗಿ ಎಚ್ಚರ ವಹಿಸಿ ನೋಡಿಕೊಂಡು ನಿಮ್ಮ ಅಡಿಗಳನ್ನು ನಿರ್ಮಿಸಿಕೊಂಡು ಹೇಳುತ್ತಾ ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ. ನೀವು ನನ್ನ AVK ನಿಜವಾಸ್ತು ಚಾನಲ್ಗೆ ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಇತರರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸುತ್ತೇನೆ.